ಯೆಹೋವನು ಆಕಾಶದಲ್ಲಿ ಮೋಡಗಳನ್ನು ಕವಿಸುತ್ತಾನೆ, ಭೂಮಿಗೋಸ್ಕರ ಮಳೆಯನ್ನು ಸಿದ್ಧ ಮಾಡುತ್ತಾನೆ, ಬೆಟ್ಟಗಳಲ್ಲಿ ಹುಲ್ಲನ್ನು ಬೆಳೆಸುತ್ತಾನೆ. ಮಂಗಳವಾರ 27 ಆಗಸ್ಟ್ 2024 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಕೀರ್ತನೆಗಳ ಸಂಗ್ರಹ 52ನೇ ಕೀರ್ತನೆಯ 7ನೇ ವಚನ. ನೋಡಿರಿ, ದೇವರನ್ನು ಆಶ್ರಯಿಸಿಕೊಳ್ಳದೆ ತನ್ನ ಅಧಿಕವಾದ ಐಶ್ವರ್ಯದಲ್ಲಿ ಭರವಸವಿಟ್ಟು ತನ್ನ ದುಷ್ಟತ್ವವೇ ತನಗೆ ಬಲವೆಂದು ನಂಬಿಕೊಂಡ ಮೂಢನು ಇವನೇ ಎಂದು ಹೇಳುವರು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಶುಭೋದಯ. ದೇವರಲ್ಲಿ ಭರವಸೆ ಇಟ್ಟಿರುವಂಥವರು ನಿತ್ಯವೂ ಆಶೀರ್ವಾದ ಹೊಂದುವರು. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ದೇವರಲ್ಲಿ ಭರವಸೆ ಇಡಿರಿ. ಕರ್ತನಲ್ಲಿ ಪ್ರಿಯರೇ, ಕೀರ್ತನಾ ಸಂಗ್ರಹದಲ್ಲಿ ಈ ಒಂದು ಕೀರ್ತನೆ ದಾವೀದನ ಒಂದು ಅನುಭವ ಇಲ್ಲಿ ಬರೆಯಲ್ಪಟ್ಟಿದೆ. ದಾವೀದನು ಸೌಲನಿಂದ ತನ್ನ ಜೀವವನ್ನು ಉಳಿಸಿಕೊಳ್ಳುವಂಥ ಸಂದರ್ಭದಲ್ಲಿ ಸೌಲನು ದಾವೀದನನ್ನು ಹೇಗಾದರೂ ಕೊಲ್ಲಬೇಕೆಂಬುದಾಗಿ ಅನೇಕ ಪ್ರಯತ್ನಗಳನ್ನು ಮಾಡುತ್ತಿದ್ದನು. ದಾವೀದನು ಇರುವಂಥ ಸ್ಥಳವನ್ನು ಒಬ್ಬನು ಸೌಲನಿಗೆ ಸೂಚಿಸಿದಾಗ ಸೌಲನು ಅಲ್ಲಿ ಹುಡುಕಿ ಬರುವಂಥ ಸಂದರ್ಭ. ದಾವೀದನು ದೇವರು ಎಷ್ಟು ಅದ್ಭುತವಾಗಿ ತನ್ನ ಮಕ್ಕಳನ್ನು ಕಾಪಾಡುತ್ತಾನೆ ಎಂಬುದಾಗಿ, ದೇವರ ಪ್ರೀತಿ ಅದು ನಿರಂತರವಾಗಿ ಇರುವಂಥದ್ದೆಂಬುದಾಗಿ ಬಹಳ ಸ್ಪಷ್ಟವಾಗಿ ಇಲ್ಲಿ ಬರೆಯುವಂಥವನಾಗಿದ್ದಾನೆ. ಈ ಒಂದು ವಚನದಲ್ಲಿ ದಾವೀದನು ತನ್ನ ಅನುಭವದಿಂದ ಹೇಳುವ ಮಾತೇನೆಂದರೆ, ದೇವರಲ್ಲಿ ಭರವಸೆ ಇಡಬೇಕೆಂಬುದಾಗಿ. ಬೇರೆ ವಸ್ತುಗಳಲ್ಲಿ, ಐಶ್ವರ್ಯದಲ್ಲಿ, ಬಲ, ಶಕ್ತಿ, ತಲಾಂತುಗಳು ಅಥವಾ ಯಾವುದೇ ವಿಚಾರದಲ್ಲಿ ಭರವಸೆ ಇಡುವಾಗ ಅವುಗಳು ನಮ್ಮನ್ನು ಯಾವ ರೀತಿಯಲ್ಲೂ ಕೂಡ ಕಾಪಾಡಲಾರದೆ, ಯಾವ ರೀತಿಯಲ್ಲೂ ನಮ್ಮನ್ನು ಉದ್ಧರಿಸದೆ ಇರುವಂಥದ್ದಾಗಿದೆ. ಅದು ನಮ್ಮನ್ನು ನಾಶನಕ್ಕೆ ಗುರಿಪಡಿಸುವಂಥದ್ದಾಗಿದೆ. ದೇವರಲ್ಲಿ ಭರವಸೆ ಇಡುವಾಗ ದೇವರು ಸಂರಕ್ಷಿಸಿ, ಬಲಪಡಿಸಿ, ಆಶೀರ್ವದಿಸಿ ಎಲ್ಲ ವಿಧದಲ್ಲೂ ಉನ್ನತಕ್ಕೆ ನಡೆಸುವಂಥವನಾಗಿದ್ದಾನೆ. ಅದಕ್ಕೆ ನಾವು ನಮ್ಮಲ್ಲಿರ್ತಕ್ಕಂಥವುಗಳ ಮೇಲೆ ಭರವಸೆ ಇಡದೆ ದೇವರಲ್ಲಿ ಭರವಸೆ ಇಡುವಾಗ ದೇವರು ನಮ್ಮನ್ನು ಯಾವಾಗಲೂ ಕಾಪಾಡುವಂಥವನಾಗಿದ್ದಾನೆ. ಕರ್ತನೇ, ದಯಾಮಯ ಸ್ವಾಮಿ, ನಾವು ನಿನ್ನಲ್ಲಿ ಭರವಸೆ ಇಡಲು ನಮಗೆ ಬೇಕಾದಂಥ ಬಲವನ್ನು ಅನುಗ್ರಹಿಸಿಕೊಡು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ದೀನತೆಯಿಂದ ಬೇಡಿದೆವು ತಂದೆಯೇ, ಆಮೆನ್.